ಜಾರ್ಖಂಡ್ನಲ್ಲಿ ಪರೀಕ್ಷಾ ಅಕ್ರಮದ ಜೊತೆಗೆ ಉದ್ಯೋಗ ನೇಮಕಾತಿ ವ್ಯಾಪಾರ ಭ್ರಷ್ಟಾಚಾರದ ಕುರಿತಾಗಿ ಹೋರಾಟ ಮಾಡ್ತಿದ್ದಾರೆ. ಅವ್ರ ಬೇಡಿಕೆ CBI ತನಿಖೆಗೆ ಒಪ್ಪಿಸಬೇಕು ಅನ್ನೋದು. ನಾನು ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೇನೆ, ವಿದ್ಯಾರ್ಥಿಗಳ ಬೇಡಿಕೆಯನ್ನು ಲಘುವಾಗಿ ಪರಿಗಣಿಸಬೇಡಿ, CBI ತನಿಖೆಗೆ ಒಪ್ಪಿಸಿ. ಎಲ್ಲ ಯಾರು ಭ್ರಷ್ಟಾಚಾರ ನಡೆಸಿದ್ದಾರೆ ಅವ್ರು ಜೈಲಿಗೆ ಹೋಗಲಿ. ಕರ್ನಾಟಕದಲ್ಲೂ KPSC ಅದು ಉದ್ಯೋಗ ನೇಮಕಾತಿ ಕಚೇರಿಯಾಗಿ ಉಳಿದಿಲ್ಲ, ಉದ್ಯೋಗದ ವ್ಯಾಪಾರದ ಕಚೇರಿಯಾಗಿ ಬದಲಾಗಿದೆ. ಉದ್ಯೋಗದ ವ್ಯಾಪಾರದ ಕಚೇರಿಯಾಗಿ ಬದಲಾಗಿದೆ. ಜಾತಿ ಮತ್ತು ಹಣಕ್ಕೆ ಮಣೆ ಹಾಕುವಂಥ ಭ್ರಷ್ಟ ವ್ಯವಸ್ಥೆಯಾಗಿ ಪರಿವರ್ತನೆ ಆಗಿದೆ. ಈ KPSC ಹೋರಾಟದಲ್ಲಿ ರಾಹುಲ್ ಗಾಂಧಿ ನಾಪತ್ತೆ, ಜಾರ್ಖಂಡ್ ಹೋರಾಟದಲ್ಲಿ ಕಾಂಗ್ರೆಸ್ಸಿಗರೇ ನಾಪತ್ತೆ. ಯಾಕೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ. ಅವ್ರು ಮಾಡೋ ಭ್ರಷ್ಟಾಚಾರಕ್ಕೆ ಇವ್ರದ್ದು ಮೌನ ಸಮ್ಮತಿ. ಈ ವಿದ್ಯಾರ್ಥಿ ಹೋರಾಟವನ್ನು ಲಘುವಾಗಿ ಪರಿಗಣಿಸಿದರೆ ನಿಮ್ಮ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲೂ ಉಳಿಯಲ್ಲ, ಜಾರ್ಖಂಡಲ್ಲೂ ಉಳಿಯಲ್ಲ. ಹಿರಿಯ ಶಾಸಕರೇ ಮಂತ್ರಿಗಿರಿಯನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳಿದ್ದಾರೆ. ಭ್ರಷ್ಟರಿಗೆ ಮಾತ್ರ ಮಂತ್ರಿಗಿರಿ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಭ್ರಷ್ಟ ನಾಗೇಂದ್ರ ಮಂತ್ರಿ ಆಗಕ್ಕೆ ಹೆಂಗೆ ಸಾಧ್ಯ ಆಗ್ತಿತ್ತು? ಖಾತೆ ಹಂಚುವ ಸ್ಥಿತಿಯಲ್ಲೂ ಮುಖ್ಯಮಂತ್ರಿಗಳಿಲ್ಲ. ಮೇಲೂ ನೀವು ನಿಮ್ಮನ್ನು ನೀವು ಬಂಡೆ ಅಂತ ಹೇಳ್ಕೊಂಡ್ರೆ ಯಾರು ನಿಮ್ಮನ್ನು ನಂಬ್ತಾರೆ? ಬಹುಶಃ ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ನೀವು ಆಗ್ಬೋದು ಅಂತ ಅನಿಸುತ್ತೆ. 19 ಲಕ್ಷ ಜನರ ಪಿಂಚಣಿ ಕಿತ್ಕೊಂಡಿದ್ದಾರಲ್ಲ, ಇದು ಉತ್ತರನಾ? BPL ಕಾರ್ಡ್ ಕೊಡದೇ ಇರೋದು ಉತ್ತರನಾ? ಒಂದೇ ಒಂದು ಮನೆ ಕೊಡದೇ ಇರೋದು ಉತ್ತರನಾ? ಯಾವುದು ಉತ್ತರ? ಬರ ಪೀಡಿತ ತಾಲೂಕುಗಳನ್ನೇ ಘೋಷಣೆ ಮಾಡದೇ ಇರೋ ಉತ್ತರನಾ? ಖಾತೆ ಹಂಚಿಕೆನೇ ಮಾಡದೇ ಇರೋದು ಉತ್ತರನಾ? ಯಾವುದು ಉತ್ತರ? ಮುಖ್ಯಮಂತ್ರಿಯಾಗಿ ಯಾರನ್ನು ಮಂತ್ರಿ ಮಾಡಬೇಕು ಅನ್ನೋ ಅಧಿಕಾರವೂ ನಿಮಗಿಲ್ಲ. ಅದನ್ನು ನಿಮ್ಮ ಪಾರ್ಟಿ ಹೈಕಮಾಂಡು ನಿಮ್ಗೆ ಆದೇಶ ಮಾಡಿ ಪಟ್ಟಿ ಕಳಿಸುತ್ತೆ. ಗುಟ್ಟಲ್ವೂ ಹೇಳಲಿಲ್ಲ ನಿಮಗೆ. ಗುಟ್ಟಲ್ಲಿ ಹೇಳಿ ನಿಮ್ಮ ಮರ್ಯಾದೆ ಉಳಿಸ್ಬೋದಿತ್ತು. ಸಲಹೆ ಕೊಡೋದು ರಾಜಕೀಯ ಪಕ್ಷಗಳು ಸ್ವಾಭಾವಿಕ, ಆದರೆ ಅದಕ್ಕೊಂದು ಸೀಮೆ ಇದೆ. ಆ ಸೀಮೋಲ್ಲಂಘನೆ ಆಗದಂತೆ ಸಲಹೆ ಕೊಡಬೇಕು. ಬಹಿರಂಗವಾಗಿ ಪಟ್ಟಿ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿ ನಿಮ್ಮ ಮರ್ಯಾದೆಯ ರಾಜ ಹಾಕಿದ್ರು. ಈ ಖಾತೆನೂ ನಿಮ್ಮ ಹೈಕಮಾಂಡ್ ಹಂಚಿಬಿಡಿ, ಖಾತೆನೂ ಹಂಚ್ಕೊಳ್ಳಿ. ಅವಾಗ ಕರ್ನಾಟಕದ ಮುಖ್ಯಮಂತ್ರಿ ಮರ್ಯಾದೆ 3 ಕಾಸಾಗತ್ತೆ. ಆ ಮರ್ಯಾದೆ ಉಳಿಸ್ಕೊಳ್ಳಿ ಫಸ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.